ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಡೈರಿ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ಹೊಸ ಹೆಸರಿಂದನೇ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಂದ್ರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಫ್ರೆಂಡ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಶಫಲ್ ಆಗಿಬಿಟ್ಟಿತ್ತು ಎಲ್ಲ. ಏನಂದ್ರೆ ಯೂಟ್ಯೂಬ್ದು ಆಲ್ಗರಿದಮ್ ಅದಕ್ಕೆಲ್ಲ ಸಪೋರ್ಟ್ ಮಾಡೋಂಗಿಲ್ಲ. ಮಿಕ್ಸ್ಡ್ ಕಂಟೆಂಟ್ ಆಗಿಬಿಟ್ಟಿತ್ತು. ಎಂಬ್ರಾಯ್ಡ್ರಿ, ಟೈಲರಿಂಗ್ದು, ಆಮೇಲೆ ಡೈಲಿ ವ್ಲಾಗು, ಕಿಡ್ಸ್, ವಾಪಸ್ ಈಗ ಬ್ಯೂಟಿಷಿಯನ್ದು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನೆನ್ನೆಯಿಂದ ಹೊಂಟೀನಿ, ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿರಿ. 2 ಚಾನಲ್ ಮಾಡೀನಿ, ಎಂಬ್ರಾಯ್ಡ್ರಿದು ಮತ್ತು ಟೈಲರಿಂಗ್ದು. ಆ ಚಾನಲ್ ಒಳಗೆ ಹಾಕ್ತೀನಿ ಡೈಲಿ ವ್ಲಾಗು ಮತ್ತು ಬೇರೆ ಏನಾರ ಇನ್ಫಾರ್ಮೇಷನು, ಬ್ಯೂಟಿಷಿಯನ್ದು ವಿಡಿಯೋಸ್ ಅವನ್ನೆಲ್ಲ ಇದ್ರೊಳಗೆ ಹಾಕ್ತೀನಿ. ಕಿಡ್ಸ್ದು ಡಾನ್ಸ್ ಇರ್ತಾ, ಆಮೇಲೆ ಮಾನ್ಯಂದು. ಸೊ ಹಾಗಾಗಿ ಅದರೊಳಗೂ 700 ಏನೋ ಆಗ್ಯಾರ ಸಬ್ಸ್ಕ್ರೈಬರ್ಸು. ಸೊ ಅದನ್ನು ಎಂಬ್ರಾಯ್ಡ್ರಿ ಅಂತಲೇ ಕಂಟಿನ್ಯೂ ಮಾಡಕತ್ತೀನಿ, ಎಂಬ್ರಾಯ್ಡ್ರಿ ಚಾನಲ್ ಅಂದ. ಸೊ ಅದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ, ಇದಕ್ಕೂ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಏನಂದ್ರೆ ಭಾಳ ಜನ ನನಗೆ ಕೇಳಕತ್ತಿದ್ರಿ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಭಯ ಆಗುತ್ತೆ ನನಗಂತ ಕೆಲವು ಜನ ಕೇಳತ್ತಿದ್ರು. ವಾಪಸ್ಸು ಕೆಲವು ಜನ ಟಾಂಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಏನು ಮಾತಾಡ್ತಾರ್ರಿ, ಯಾವನ್ರಿ ಅವನು? ಏನ್ರಿ ಬಿಸಿ ಆಗ್ಬಿಟ್ರಿ, ಈಗಾರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಲ್ಲನೂ ಹಾಕ್ತೀರಿ, ಊಟ ಮಾಡಿದ್ದು ಹಾಕ್ತೀರಿ, ಅಡುಗೆ ಮಾಡಿದ್ದು ಹಾಕ್ತೀರಿ ಅಂತೇಳಿ, ಅದು ಮಾಡಿದೆ ಇದು ಮಾಡಿದೆ ಅಂತೆಲ್ಲ ಹಾಕ್ತೀರಿ ಅಂತ ಇರ್ತಾರೆ. ಸೊ ಏನು ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಂದ್ರೆ ಅದು ಫ್ರೆಂಡ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವರು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಏನಂದ್ರೆ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡ್ತೆ ಅಂದ್ರೆ, ನಾನು ಫಸ್ಟ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಾಗ ಭಾಳ ಮಷಿನ್ ಇರಲಿಲ್ಲ. ಸೊ ಚಲೋ ರನ್ ಆಯ್ತು ನಂದು, 1-2 ವರ್ಷ ಮಸ್ತ್ ರನ್ ಆಯ್ತು. ಸೊ 1ನೇ ವರ್ಷಕ್ಕಂದ್ರೆ ನಾನು ಅದ್ರದ್ದು ಅಮೌಂಟ್ ತಗೊಂಡಿದ್ದೆ. ಲ್ಯಾಟ್ರಿ. ಸೊ ಅದಾದಮೇಲೆ ಅಲ್ಲಿ ಇಲ್ಲಿ ಈಗ ಲೋನ್ ಸಿಗ್ತಾವೆ ಫ್ರೆಂಡ್ಸ್. ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಬಿಸ್ನೆಸ್ಸು ಒಬ್ರು ನೋಡೊಬ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ, ಮಾಡಲಿ. ಬಟ್ ಏನಂದ್ರೆ ರೇಟ್ ಕೆಟ್ಬಿಡ್ತು ಫ್ರೆಂಡ್ಸ್. ಈಗ ಆರಿ ವರ್ಕು ಹಂಗಾಯ್ತು. ನಾನು ಆರಿ ವರ್ಕ್ ಮುಗಿಸಿದಾದ್ಮೇಲೆ ಅಲ್ಲಿ ಇಲ್ಲಿ ಟ್ರೈನರ್ಸ್ ಬರ್ತಾ ಇರ್ತಿದ್ರು. ಸೊ ಹೆಂಗಂದ್ರೆ ಫಿನಿಶಿಂಗ್ ನೋಡೋಂಗಿಲ್ಲ ಫ್ರೆಂಡ್ಸ್. ಈಗ ಒಂದು ಬ್ಲೌಸ್ ಪೀಸ್ ಒಳಗೆ ಮುತ್ಕೊಂಡ್ರೆ ಮುಗೀತು ಆರಿ ವರ್ಕ್ ಅಂದ್ಬಿಡ್ತಾರೆ. ಅದ್ರ ಫಿನಿಶಿಂಗ್ ನೋಡೋಂಗಿಲ್ಲ, ಏನೂ ನೋಡೋಂಗಿಲ್ಲ. ನಾವೀಗ ನಮ್ದು ವರ್ಕ್ ಏನಿರುತ್ತೋ ಅದ್ರ ಬಗ್ಗೆ ನಾವು ಇಸ್ಕೊತಿರ್ತೀವಿ ಅಮೌಂಟನ್ನ ವಾಪಸ್ಸು. ಈಗ ಎಂಬ್ರಾಯ್ಡ್ರಿದು ಹಂಗಾಯ್ತು, ಕೆಳಗಡೆ ಪೇಪರ್ ಹಾಕಿ ಅದು ಮಾಡೋದು, ಆಮೇಲೆ ನೀಟ್ನೆಸ್ ಇರೋಂಗಿಲ್ಲ ಡಿಸೈನ್. ನಾವೆಲ್ಲ ಪಂಚ್ ಮಾಡಿರೋ ಡಿಸೈನ್ನ ನಾವು ಎಂಬ್ರಾಯ್ಡ್ರಿ ಹಾಕ್ತಾ ಇರ್ತೀವಿ. ಇವರೇನು ಇದಕ್ಕೆ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ನಮಗೆ ಡೆಮೋ ಕೊಟ್ಟಿರ್ತಾರಲ್ಲ, ಆ ಡಿಸೈನ್ನ ಹಾಕ್ತಾರೆ ಅವರು ಕಸ್ಟಮರ್ಗೆ. ಅವು ಸ್ವಲ್ಪ ಪ್ಯಾಚ್ ಇರ್ತಾವೆ, ನೀಟಾಗಿ ಫಿನಿಶಿಂಗ್ ಇರೋಂಗಿಲ್ಲ. ಅವು ಜಸ್ಟ್ ಪ್ರಾಕ್ಟೀಸಿಗೆ ಕೊಟ್ಟಿರ್ತಾರೆ. ಅವನ್ನ ಇವರು 300-400 ರೂಪಾಯಿ ಹಾಕ್ತಾ ಇರ್ತಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್, ನಾವು 5,000 ರೂಪಾಯಿ ರಾಟಿ ತೊಗೊಂಡ್ರೆ ಅದ್ರೊಳಗನ 800-900 ಕೊಟ್ಟು ಈಗ ಸ್ಟಿಚ್ ಮಾಡಿಸ್ತಾರೆ ನಾರ್ಮಲ್ ಬ್ಲೌಸು. ಸಿಟಿ ಒಳಗೆಲ್ಲ, ಹಳ್ಳಿ ಒಳಗೆ ಇಲ್ಲ ಅಂದ್ರೂ 500-600 ರೂಪಾಯಿ ಅಂದರೂ ಕೊಡ್ತಾರೆ. ಬಟ್ 5,000 ರೂಪಾಯಿ ರಾಟಿ ಒಳಗೆ ನಾವು ಅಷ್ಟು ಅಮೌಂಟ್ ಪೇ ಮಾಡ್ತಾ ಇರ್ಬೇಕಾ, ತೊಗೋತಿರ್ತಾರೆ. ಸೊ ನಾವು ಲಕ್ಷಾನ್ಗಟ್ಟಲೆ ಅಮೌಂಟ್ ಹಾಕಿ ಮಷಿನ್ ತೊಗೊಂಡಿರ್ತೀವಿ. 300-400 ರೂಪಾಯಿಗೆ ಡಿಸೈನ್ ಹಾಕಿದ್ರೆ ಅಲ್ಲಿಗೆ ಅದ್ರದ್ದು ವ್ಯಾಲ್ಯೂ ಏನು ಉಳಿತು, ನಮಗೂ ವ್ಯಾಲ್ಯೂ ಇರೋಂಗಿಲ್ಲ. ಆ ಡಿಸೈನಿಗಂತೂ ಮೊದಲ ವ್ಯಾಲ್ಯೂ ಇರೋಂಗಿಲ್ಲ, ಯಾಕಂದ್ರೆ ಅವು ಡೆಮೋ ಡಿಸೈನ್ಸ್. ಇದೆಲ್ಲ ಕಸ್ಟಮರಿಗೆ ಗೊತ್ತಾಗಿಲ್ಲ. ನಾವು ಫ್ರೆಂಡ್ಸ್ ಮಾತಾಡುವಾಗ ನನ್ನ ಫ್ರೆಂಡ್ಸಿಗೆ ಹೇಳಿದೆ, ಇಲ್ಲ ಲಾಸ್ಟ್ ಇಯರ್ಗಿಂತ ಈ ಇಯರು ನಮ್ಮದು ಸ್ವಲ್ಪ ಡೌನ್ ಆಗೈತೆ ಎಂಬ್ರಾಯ್ಡ್ರಿದು ಅಂತ ಅಂದ್ಕೊಂಡಾಗ, ಅಕ್ಕೋಸದು ಜನ್ರೇಷನ್ ಹಿಂಗೆ ಅಪ್ಡೇಟ್ ಆಗ್ತಾ ಏನಾಗ್ತತಿ, ಆ ಡಿಸೈನ್ ಈಗ ಒಂದು ಆರಿ ವರ್ಕ್ ಅಂದ್ರೆ ಅದೊಂದಿಷ್ಟು ದಿನ ಕ್ರೇಜ್ ಇರುತ್ತೆ, ಎಂಬ್ರಾಯ್ಡ್ರಿ ಅಂದ್ರೆ ಇಷ್ಟು ದಿನ ಕ್ರೇಜ್ ಇರುತ್ತೆ. ಈಗ ನೋಡ್ರಿ ಎಲ್ಲರೂ ಬಾರ್ಡರ್ ವರ್ಕ್ ಮಾಡಿಸ್ಕೊಳಕತ್ತಾರ. ಸೊ ಹಾಗಾಗಿ ಹಿಂಗೆ ಫ್ರೆಂಡ್ಸ್ ಎಲ್ಲ ಮಾತಾಡುವಾಗ ನನ್ನ ಫ್ರೆಂಡ್ ಏನು ಹೇಳಿದ್ದು, ಶಾರ್ಟ್ಸ್ ಮಾಡಿ ಹಾಕು ಸೋಷಿಯಲ್ ಮೀಡಿಯಾ ಒಳಗೆ, ಚಲೋ ಇದಾಗ್ತತಿ ನೋಡೋಣ ಅಂತೇಳಿ ಅಂದಿದ್ರು. ಸೊ ಒಂದು 3-4 ತಿಂಗಳು ಹಾಕಿದ್ದಾದ್ಮೇಲೆ ಹೇಳ್ದೆ ಆಕಿಗೆ, ಮಸ್ತ್ ರನ್ ಆಗಕತ್ತತಿ, ಒಳ್ಳೆ ರೆಸ್ಪಾನ್ಸ್ ಬರತ್ತೈತಿ, ವ್ಯೂಸ್ ಜಾಸ್ತಿ ಬರತ್ತವ ಅಂತೇಳಿ. ಸೊ ಅವಾಗ ಆಕೆ ಏನು ಹೇಳಿದ್ಲು, ಒಂದೊಂದು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು, ಹೆಂಗೆ ಯಾವ ಥರ ವರ್ಕ್ ಪ್ರೊಸೆಸ್ ಇರುತ್ತೆ ಅದು, ಇದೆಲ್ಲ ಮಾಡ್ತಾ ನಿನ್ಗೆ ಬೇರೆ ಸಬ್ಸ್ಕ್ರೈಬರ್ ಆಗ್ತಾರೆ, ಬೇರೆ ಊರಿಂದ ಆರ್ಡರ್ಸ್ ಬರ್ಬೋದು ಅಂತ ಹೇಳಿದಾಗ ನಾನು ಸ್ಟಾರ್ಟ್ ಮಾಡಿದೆ ಎಂಬ್ರಾಯ್ಡ್ರಿದು. ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಅಂತ ಒಂದು ಓಪನ್ ಮಾಡಿದೆ. ಓಪನ್ ಮಾಡಿದಾದ್ಮೇಲೆ ಅದ್ರ ಕಂಡೀಷನ್ಸು, ಅದ್ರದ್ದೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವೆ, ಅವನ್ನೆಲ್ಲ ಫಾಲೋ ಮಾಡಬೇಕಾಗ್ತತಿ. ಅದ್ರೊಳಗೆ ಏನಂದ್ರೆ ವಾರಕ್ಕೆ 1-2-3 ವಿಡಿಯೋ ಹಾಕಲೇಬೇಕು, ಯಾವಾಗಾರ ಒಂದು ಬಿಟ್ಟು ಬೇಸರಲ್ಲೇ ವಿಡಿಯೋ ಹಾಕೋಂಗಿಲ್ಲ, ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಬೇಕಾಗ್ತತಿ. ಸೊ ಹೀಗೆಲ್ಲ ಇದ್ದಾಗ ನಾನು ಸ್ಟಿಚ್ ಮಾಡೋದು 2-3 ದಿನಕ್ಕೆ ಒಂದೊಂದು ಆಗ್ತಾ ಇರ್ತಿತ್ತು. ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಬೇಕಲ್ಲ, ಕಟ್ ಮಾಡಬೇಕು, ಎಂಬ್ರಾಯ್ಡ್ರಿ ಮಾಡಬೇಕು, ಸ್ಟಿಚ್ ಮಾಡಬೇಕು. ವಾಪಸ್ ಒಂದು ಇದು ಮುಗಿಬೇಕಂದ್ರೆ 2 ದಿನ ಬೇಕಾಗತ್ತಿರ್ತಿತ್ತು. ಸೊ 2 ದಿನಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಗ್ಯಾಪ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಅದ್ರೊಳಗೆ ಏನು ಸ್ಟಾರ್ಟ್ ಮಾಡಿದೆ, ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಒಳಗೆ ಏನು ಮಾಡ್ತೀವಿ ಅದೆಲ್ಲ ಹಾಕಿ
ಒಂದಿನ ಬ್ಲಾಗು ಮತ್ತು ಒಂದಿನ ಎಂಬ್ರಾಯ್ಡ್ರಿ ಈ ಥರ ಸ್ಟಾರ್ಟ್ ಮಾಡಿದೆ. ಬ್ಯೂಟಿಷಿಯನ್ ಕೋರ್ಸಿಗೆ ಹೊಂಟೀನಿ. ವಾಪಸ್ಸು ಮಾನ್ಯದ್ದು ಒಂದಿಷ್ಟು ಡಾನ್ಸ್ ಪರ್ಫಾರ್ಮೆನ್ಸ್ ಅವು ಇವು ಬರ್ತಾವೆ ಎಲ್ಲನೂ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಲ್ಗರಿದಮ್ ಇರುತ್ತಲ್ಲ ಅದು ಮಿಕ್ಸ್ಡ್ ಕಂಟೆಂಟಿಗೆ ಸಪೋರ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಒಂದು ಕ್ಯಾಟಗರಿ ಯಾವುದಾದ್ರೂ ನಾವು ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕಾಗ್ತತಿ. ಎಲ್ಲನೂ ಮಿಕ್ಸ್ ಆಗಿಬಿಟ್ರೆ ಎದಕ್ಕೆ ರೆಫರ್ ಮಾಡ್ಬೇಕನ್ನೋದು ಯೂಟ್ಯೂಬಿಗೆ ಗೊತ್ತಾಗಂಗಿಲ್ಲ. ಸೊ ಹಾಗಾಗಿ ಚಾನಲ್ ಮಾನಿಟೈಸ್ ಆಗೋದು ಲೇಟ್ ಆಗ್ತತಿ. ಮತ್ತೇನು ಹೇಳ್ಬೇಕಂದ್ರೆ ಕೆಲವು ಜನ ನಾನು ಹೋದಾಗ ಕೇಳ್ತಾ ಇರ್ತಾರೆ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಚಲೋ ಮಾಡಿರಿ, ಚಲೋ ವಿಡಿಯೋಸ್ ಬರ್ತಾವ, ನೋಡೋಕೆ ಖುಷಿ ಅನಿಸ್ತತಿ, ನಾವೆಲ್ಲ ಅದ್ರೊಳಗೆ ಡಿಸೈನ್ಸ್ ನೋಡ್ತೀವಿ, ಅದ್ರೊಳಗೆ ಒಂದೊಂದಿಷ್ಟು ಜನ ಇದು ಮಾಡೋ ಸ್ಕ್ರೀನ್ಶಾಟ್ ತಗೊಂಡು ಬಂದಿರ್ತಾರೆ, ಈ ಡಿಸೈನ್ ನಮ್ಗೆ ತೋರಿಸ್ರಿ ಅಂತೇಳಿ. ಸೊ ಸಪೋರ್ಟ್ ಮಾಡೋರಿಗೆ ಖುಷಿ ಆಗ್ತದೆ. ನಾನು ಥ್ಯಾಂಕ್ಸ್ ರೀ ಅಂತ ಹೇಳ್ತೀನಿ. ಖುಷಿ ಅನ್ನಿಸ್ತತಿ, ಮಾಡಿದ್ದಕ್ಕೂ ಸಾರ್ಥಕ ಆಗ್ಬೇಡಪ್ಪ ಅಂದ. ಕೆಲವ್ರು ಏನು ಮಾಡ್ತಾ ಇರ್ತಾರೆ, ಟಾಂಟ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಿರಲ್ಲ, ಎಂಬ್ರಾಯ್ಡ್ರಿ ಮಾಡ್ತೀರಿ, ಸ್ಟಿಚ್ ಮಾಡ್ತೀರಿ, ಆಮೇಲೆ ಕುಚ್ಚು ಕಟ್ತೀರಿ, ಎಲ್ಲ ಮಾಡ್ತೀರಿ, ಈಗ ಇದು ಒಂದು ಮಾಡಕತ್ತೀರಿ, ಅಡುಗೆ ಮಾಡಿದ್ದು ಹಾಕ್ತೀರಿ, ಎಲ್ಲ ಹಾಕ್ತೀರಿ ಅದ್ರೊಳಗೆ ಅಂಥೇಳಿ ಟಾಂಟ್ ಮಾಡ್ತಾ ಇರ್ತಾರೆ. ಇವ್ರಿಗೇನಂದ್ರೆ ಈ ಮನಿ ಅಡ್ಡಾಡಿ ಈ ಥರ ಏನಂತಾರೆ ಮೊಸರಿನಾಗೂ ಕಲ್ಲು ಹುಡುಕುವಂಥ ಜನ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನನ್ಗೇನಂದ್ರೆ ಮನಿ ಬಿಟ್ಟು ಹೊರಗೆ ಹೋಗೋದು, ಇನ್ನೊಬ್ರು ಮನೆಗೆ ಹೋಗಿ ಅವ್ರ ಮನೆ ಹಿರೇತನ ಮಾಡೋದು, ಅಥವಾ ನಮ್ಮ ಮನೆಗೆ ಇನ್ನೊಬ್ರನ್ನ ಕರೆಸಿ ನಮ್ಮ ಮನೆ ಹಿರೇತನ ಅವ್ರ ಕೈ ಕೊಡೋದು, ಈ ಥರ ಎಲ್ಲ ನನಗೆ ಇಷ್ಟ ಆಗಂಗಿಲ್ಲ. ನಾವೇನಿದ್ರು ಮನೆ ಒಳಗೆ ನಾವತ್ತು ನಮ್ಮ ಕೆಲಸ ಆಯ್ತು ಈ ಥರ ಇರೋಕ್ಕೆ ನನಗೆ ಫ್ರೀ ಟೈಮ್ ಅನ್ನಿಸ್ದಾಗ ನನಗೇನು ಬ್ಯುಸಿ ಮಾಡ್ಕೊಳಕ್ಕೆ ನನಗೇನು ಕೆಲಸ ಬೇಕನ್ನಿಸ್ತತಿ. ನಮ್ಮ ಲೈಫ್ ಸ್ಟೈಲಿಗೆ ಯಾವ ಕೆಲಸ ಹೊಂದಿಕೆ ಆಗ್ತೈತಿ ಅದನ್ನು ನಾವು ಮಾಡ್ತಾಯಿರ್ತೀವಿ. ಸೊ ಹಾಗಾಗಿ ಇಂಥ ಜನಕ್ಕೆ ನಾವು ದೂರನ ಇಡ್ತೀವಿ. ಸೊ ಟಾಂಟ್ ಮಾಡಿದವ್ರಿಗೆಲ್ಲ ಹೇಳೋದೇನಂದ್ರೆ ಅಯ್ಯೋ ಅದು ಮಾಡಕತ್ತಾರಂತ, ಅಯ್ಯೋ ಇದು ಮಾಡಕತ್ತಾರಂತ ಅನ್ಕೊಂಡು ಅಯ್ಯೋ ಅನ್ಕೊಂತಾನೆ ಹೋಗ್ತಾರೆ ಅವರು. ನಾವೇನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ. ಸೊ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡ್ತಾ ಹೋದರೆ ನಾವು ನಮ್ಮ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತಾ ಹೋದ್ರೆ ಈ ಕೆಲಸಗಳೆಲ್ಲ ನಿಂತ್ಬಿಡ್ತಾವೆ ಫ್ರೆಂಡ್ಸ್. ನಮ್ಗೆ ಇನ್ನೊಂದು ಯೂಟ್ಯೂಬ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಫ್ರೆಂಡ್ಸ್ ಇದು. ನಮ್ಗೇನಾದರೂ ಟ್ಯಾಲೆಂಟ್ ಇತ್ತಂದ್ರೆ ಅದನ್ನು ತೋರಿಸ್ಕೊಳಕ್ಕೆ ವಾಪಸ್ಸು ನಾವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ನಾವಿರೋ ಜಾಗ ಒಳಗೆ ಜಾಸ್ತಿ ಜನ ಇರೋಂಗಿಲ್ಲ. ಸೊ ಹಾಗಾಗಿ ಬೇರೆ ಊರಿಂದ ಆರ್ಡರ್ ಬೇಕು ಅಂದ್ರೆ ಮಾಡೋಕ್ಕೆ ಅಡ್ಡಿಲ್ಲ ಅಂತ ನನಗೆ ಅನ್ನಿಸ್ತತಿ. ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಂಡ್ರೆ ಯಾವುದೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ನಾನು ಅಂದ್ಕೊಂಡೀನಿ. ನಾವು ಒಂದಿಷ್ಟು ಜನ ಯೂಟ್ಯೂಬ್ ಕ್ರಿಯೇಟ್ ಮಾಡಿದವರು ಒಂದಿಷ್ಟು ಜನ ಫ್ರೆಂಡ್ಸ್ ಅದೀವಿ. ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದಾಗ ಈ ಡೈಲಿ ಬ್ಲಾಗ್ ಆಗಲಿ ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿದವ್ರಿಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಅತ್ತಾಗ ನಾವು ಯಾವ ಥರ ಯೂಸ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್. ಈಗ ನೋಡ್ರಿ, ನೀವು ಇದ್ದ ಜಾಗದೊಳಗೆ ಆಫ್ಲೈನ್ ಒಳಗೆ ಈಗ ನಮ್ಮ ಮನೆ ಸುತ್ತಮುತ್ತ ನಮಗೆಲ್ಲ ಆಡ್ಕೊಳಂಗಿಲ್ಲ ಅಂದ್ಕೊಂಡಿದ್ರೆ ಎಲ್ಲ ಆಡ್ಕೊತಾ ಇರ್ತಾರೆ. ಅಷ್ಟು ಇದು ಬಿಡ್ತಾರೆ, ಅಲ್ಲಿ ಹೋಗ್ಬೇಡ್ರಿ, ಅವ್ರ ಕಡೆ ಹೆಚ್ಚಿಗೆ ರೇಟ್ ಇರ್ತೈತಿ ಅಂತ. ಈಗ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ಬೇಡ್ರಿ ಹೆಚ್ಚಿಗೆ ರೇಟ್ ಇರ್ತೈತಿ, ಮತ್ತು ಬಂದು ನಮ್ಮ ಕಡೆನ ಸ್ಟಿಚ್ ಮಾಡಿಸ್ಕೊಂತಿರ್ತಾರೆ. ನಮ್ಮ ಕಡೆನ ನಾವು ಹೊಲ್ದಿದ್ದು ಬ್ಲೌಸ್ ಹಾಕೊಂಡು ಅಡ್ಡಾಡ್ತಿರ್ತಾರೆ. ಬಟ್ ಅಯ್ಯೋ ಅಲ್ಲಿ ರೇಟ್ ಜಾಸ್ತಿ, ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರ್ತಾರೆ ಸಂಧಿ ಒಳಗೆ ನಿಂತು. ಸೊ ಹಾಗಾಗಿ ಇಂಥ ಜನರ ನಡುವೆ ನಾವು ಒಂದು ಬಿಸ್ನೆಸ್ ಗ್ರೋ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಮಾಡ್ಬೋದಂತ ನಾನು ತಿಳ್ಕೊಂಡಿನಿ. ಏನಂದ್ರೆ ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇರ್ತೈತಿ. ಜಗತ್ತು ಮುಂದುವರೆದೈತಿ, ಅಪ್ಡೇಟ್ ಆಗೈತಿ. ಸೊ ನಾವು ಅಪ್ಡೇಟ್ ಆಗಬೇಕು. ಯಾವ ಥರ ಆನ್ಲೈನ್ ಒಳಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಆಗ್ತೈತಿ. ಇನ್ನೊಂದು 5-10 ವರ್ಷ ಅಂದರೆ ಎಲ್ಲ ಆನ್ಲೈನ ಫ್ರೆಂಡ್ಸ್. ಎಲ್ಲ ಮಷಿನ್ ಬಂದುಬಿಟ್ಟವು. ಏನು ಕೆಲಸ ಮಾಡೋಕ್ಕೂ ಎಲ್ಲ ಮಷಿನ್ ಒಳಗೆ ಮಾಡ್ತಾ ಇರ್ತಾರೆ. ಮನುಷ್ಯರದೇನು ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ನನಗೆ ಇದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಇದರೊಳಗೆ ವೀಡಿಯೋಸ್ ಹಾಕಬೇಕು. ಆಮೇಲೆ ಅದು ಆರ್ಡರ್ಸ್ ಬರಲಿ ಬಿಡಲಿ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾರಲ್ಲ ಅದರಿಂದನೂ ಅರ್ನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಸೊ ಯಾರ್ಯಾರು ಟಾಂಟ್ ಮಾಡ್ತಾ ಇರೋರು ಇದನ್ನು ವಿಡಿಯೋ ನೋಡಿಕೊಂಡು ನೀವು ತಿಳ್ಕೊಬೋದು. ನೀವು ಓಪನ್ ಮಾಡಿರಿ. ಅವ್ರಿವ್ರ ಮನೆ ಅಡ್ಡಾಡಿ ಅವ್ರಿವ್ರದ್ದು ವಿಚಾರಿಸೋ ಬದಲಿ ನೀವು ಓಪನ್ ಮಾಡಿಕೊಂಡು ನಿಮ್ಮದೇನು ಟ್ಯಾಲೆಂಟ್ ಇರುತ್ತಲ್ಲ ಅದು ಗಾಸಿಪ್ ಮಾಡೋದು, ವಾಪಸ್ ಟಾಂಟ್ ಮಾಡೋದು, ಇದಕ್ಕೂ ಸಬ್ಸ್ಕ್ರೈಬರ್ ಆಗ್ತಾರೆ. ಅದ್ರದ್ದು ಆದ ಒಂದಿಷ್ಟು ಕ್ಯಾಟಗರಿ ಜನ ಇರ್ತಾರಲ್ಲ, ಸೊ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನು ಸಪೋರ್ಟ್ ಮಾಡಬಹುದು. ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಈ ಚಾನಲ್ಗೆ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಮಸ್ತ್ ವ್ಲಾಗ್ ಜೊತೆ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.